ಎನ್.ಡಿ.ಎ ಸುಭದ್ರ ಅಂತ ಅನ್ನಿಸ್ತದ, ನಿಮ್ಗೆ ಏನು ಅನ್ನಿಸ್ತಾ ಇದೆ ನೋಡುವಾಗ? ನೋಡೋಣ, ಕಾದು ನೋಡಬೇಕಲ್ಲ. ಅವರು ನಿರೀಕ್ಷೆ ಮಾಡಿದ್ದು 400 ಬರುತ್ತೆ ಅಂತ ಹೇಳ್ಕೊಳ್ತಾ ಇದ್ದರು. ಆದರೆ ಇವತ್ತು ಸುಮಾರು 60-65 ಸೀಟ್ಗಳು ಕಡಿಮೆ ಆಗಿದೆ. ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ವೋಟ್ ಶೇರು ನಮ್ಮದು ಜಾಸ್ತಿ ಆಗಿದೆ, ರಾಜ್ಯ ಮಟ್ಟದಲ್ಲೂ ಆಗಿದೆ, ರಾಷ್ಟ್ರ ಮಟ್ಟದಲ್ಲೂ ಆಗಿದೆ. ಅದನ್ನು ನೋಡಿದರೆ, ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ. ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ. ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ್ದು ಇನ್ನೂ ಕೂಡ ಆಗಬೇಕಾಗಿತ್ತು. ಅದು ಸ್ವಲ್ಪ ನಮಗೆ ಒಂದಿಷ್ಟು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕಾಗಿತ್ತು. ಮುಂದಿನ ದಿನದಲ್ಲಿ ಮಾಡ್ಕೊಳ್ತೀವಿ. ಯಾವುದಕ್ಕೆ ಗೊತ್ತಿಲ್ಲ, ನನ್ನ ಗಮನದಲ್ಲಿಲ್ಲ ಅದು. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಬೋರ್ಡ್ ಡಿಬ್ಯಾಕಲಿಂದ ಏನಾದರೂ ಸಚಿವರ ತಲೆದಂಡ ಏನಾದರೂ ಆಗುತ್ತಾ? ಯಾವ ಡಿಬ್ಯಾಕಲು? ಅಂದ್ರೆ ಈಗ ಎಲ್ಲಿ ಡಿಬ್ಯಾಕಲ್ ಆಗಿದೆ? ಅಲ್ಲ, ಯಾರು ಹೇಳಿದ್ರು ನಿಮಗೆ ಡಿಬ್ಯಾಕಲ್ ಆಗಿದೆ ಅಂತ? 15-20 ಇಲ್ಲ, ನಾವು 1ರಿಂದ 9ಕ್ಕೆ ಹೋಗಿದ್ದೀವಲ್ಲ. ಹೌದು, ಅದು ಡಿಬ್ಯಾಕಲ್ ಅಂತ ಅನ್ಸಲ್ಲ. ಇಲ್ಲ, ಅದು ನಿಮ್ಮ ವಿಶ್ಲೇಷಣೆ ಇರ್ಬೋದು. ನಮಗೆ ಯಾವ ಡಿಬ್ಯಾಕಲ್ ಆಗಿಲ್ಲ. ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ಜಾಸ್ತಿ ಆಗಿದೆ. 1 ಸೀಟ್ ಇದ್ದಿದ್ದು 9 ಸೀಟ್ ಗೆದ್ದಿದ್ದೇವೆ. ಆದ್ದರಿಂದ ನಮಗೆ ಒಳ್ಳೆಯದಾಗಿದೆ ವಿನಃ ನಾವು ಹೌದು ನಿರೀಕ್ಷೆ ನಮಗೆ 20-28 ಗೆದಿಬೇಕು ಅಂತಿತ್ತು. ನಮಗೆ 28 ಗೆದಿಬೇಕು ಅಂತ, ನಾವೆಲ್ಲ 20 ಗೆದ್ದಿದ್ದೀವಿ ಅಂತಲೂ ಅಂದ್ಕೊಂಡಿದ್ವಿ. ನಿರೀಕ್ಷೆ ಆದಷ್ಟು ಆಗೋದು. ಈಗ ನಾವು ಅವರಿಗೆ ಡಿಬ್ಯಾಕಲ್ ಆಗಲಿಲ್ವಾ ನರೇಂದ್ರ ಮೋದಿ ಅವರಿಗೆ? ಅವ್ರದ್ದು ಹೇಳಿ ಅಲ್ಲ, ನಮ್ಮದು ಯಾಕೆ ಹೇಳ್ತೀರಿ ನೀವು? 400ಕ್ಕೆ ಈಗ ಅವ್ರು ಎಷ್ಟಕ್ಕೆ ಬಂದಿದ್ದಾರೆ? 240ಕ್ಕೆ ಬಂದಿದ್ದಾರೆ. ಅವರಿಗೆ ಡಿಬ್ಯಾಕಲ್ ಅಲ್ವಾ? ನಮ್ಮದೇನೇ ಯಾಕೆ ಹೇಳ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.